ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಸೀಮಂತ ವ್ಲಾಗ್ ಎಡಿಟ್ ಮಾಡ್ತಾಯಿದ್ದೀನಿ. ಇವತ್ತು ಟೈಮೇ ಸಿಕ್ಕಿರಲಿಲ್ಲ. ಅಂದರೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ನನಗೂ ಕೂಡ ಸಿಕ್ಕಿರಲಿಲ್ಲ ಆ್ಯಂಡ್ ಫೋಟೋಸ್ ಸಿಕ್ಕಿರಲಿಲ್ಲ, ಫೋಟೋಗ್ರಾಫರ್ ಇನ್ನೂ ಕಳಿಸಿರಲಿಲ್ಲ. ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ವ್ಲಾಗ್ನ ಅಪ್ಲೋಡ್ ಮಾಡೋದು. ನಾನು ಮಾರ್ನಿಂಗ್ ಸೀಮಂತ ದಿನ 5 o'clockಗೆ ಎದ್ದು ಅದೇ ಹೇಳಿದೆ ಅಲ್ವಾ, ಮಿನಿ ವ್ಲಾಗಲ್ಲಿ ಹೇಳಿದ್ದೀನಿ. ಹೋಳಿಗೆ ಎಲ್ಲ ಟೇಸ್ಟ್ ಮಾಡಿ ಸ್ವಲ್ಪ ಹೊತ್ತು ಅದಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಾನು ನೈಲ್ ಪಾಲಿಶ್ ಹಾಕ್ಕೊಂಡಿರಲಿಲ್ಲ, ಅದನ್ನು ಹಾಕ್ಕೊಂಡು ಕೂತ್ಕೊಂಡಿದ್ದೆ. ಅಂದರೆ ಮೇಕಪ್ ಆರ್ಟಿಸ್ಟು ಬರ್ತಿದ್ದೀವಿ ಅಂದಿವೆ, ಇನ್ನೊಂದು 10 minutes 20 minutes 30 minutes ಅಂತ ಅಪ್ಡೇಟ್ಸ್ ಮಾಡ್ತಿದ್ರಲ್ವ. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಏರ್ ಡ್ರೈ ಮಾಡಿಕೊಂಡು ರೆಡಿಯಾಗಿರೋಣ. ಅವ್ರು ಬಂದಿದ್ದ ತಕ್ಷಣ ಮೇಕಪ್ ಸ್ಟಾರ್ಟ್ ಮಾಡ್ಕೋತಾರೆ. ಯಾಕಂದರೆ ನಮಗೆ ಟೈಮ್ ಕೊಟ್ಟಿದ್ದು 10 to 11 ಲೇಟ್ ಆದೇ ಆಗುತ್ತೆ. ಈ ಟೈಮಲ್ಲಿ ನಾನು ಕೂಡ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಮೇಕಪ್ ಮಾಡಿಸ್ಕೊಳ್ಳೋಕ್ಕೂ ಆಗಲ್ಲ, ಬ್ರೇಕ್ ತೊಗೊತಿರ್ತೀನೇನೋ ಅಂದ್ಕೊಂಡು ನಾನು ಬೇಗನೆ ಎದ್ದು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ವಾಯ್ಸ್ ಓವರ್ ಕೊಡೋದು ಕೂಡ ತುಂಬ ಕಷ್ಟ ಅನಿಸ್ತಿದೆ ಈ ನಡುವೆ, ಬಿಕಾಸ್ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕಾಗ್ತಿರಲ್ಲ. ಪ್ಲೀಸ್ ಏನಾದರೂ ವ್ಲಾಗ್ಸ್ಗಳಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ. ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ. ಅದನ್ನೇ ಕೇಳ್ತಿದ್ರಿ, ಬ್ರೀತಿಂಗ್ ಪ್ರಾಬ್ಲಮ್ ಇಲ್ವಾ ನಿಮಗೆ ಅಂತ. ಖಂಡಿತ ಇದೆ. ನನಗೂ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಆ್ಯಂಡ್ ನಾನು ಮಾರ್ನಿಂಗ್ ನೈಲ್ ಪಾಲಿಶ್ ಹಾಕ್ಕೊಂಡು ಹೊರಗಡೆ ಹೋಗೋಷ್ಟರಲ್ಲಿ ಇವರು ಡೆಕೋರೇಷನಲ್ಲೆಲ್ಲ ಬಂದುಬಿಟ್ಟು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅವ್ರದ್ದು ಎಲ್ಲ ಆಲ್ಮೋಸ್ಟ್ ಆಗ್ತಾ ಬಂದಿತ್ತು, ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ. ಲಾಸ್ಟ್ ವ್ಲಾಗಲ್ಲಿ ಐ ಥಿಂಕ್ ಇದನ್ನು ನಾನು ಶೇರ್ ಮಾಡಿದ್ದೆ ಅಂತ ಅನಿಸುತ್ತೆ, ಡೆಕೋರೇಷನ್ ಯಾವ ರೀತಿ ಮಾಡಿದ್ವಿ ಅಂತ. ಅದೇ ಅಂದರೆ ಬ್ಯಾಕ್ ಸೈಡ್ ಒಂದು ಸ್ಕ್ರೀನ್ ಹಾಕಬೇಕು ಅಷ್ಟೇ, ಹಾಕಿದ್ದಾರೆ. ಅಂದರೆ ಅಪ್ಕಮಿಂಗ್ ಕ್ಲಿಪ್ಪಿಂಗ್ಸಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ಫೈನಲ್ ಔಟ್ಪುಟ್ ಹೇಗಿದೆ ಅಂತ. ಡೆಕೋರೇಷನ್ ಪ್ರೈಸ್ ಆಗಿರ್ಬೋದು ಆ್ಯಂಡ್ ಸೀಮಂತಕ್ಕೆ ಎಷ್ಟು ಖರ್ಚಾಯಿತು ಹೇಳಿ ಅಂತ ಅಂದ್ಬಿಟ್ಟು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಕಮೆಂಟ್ಸ್ ಮಾಡಿದ್ರಿ. ನಾನು ಅದೊಂದು ಕಂಪ್ಲೀಟ್ ವ್ಲಾಗ್ ಮಾಡಿ ಶೇರ್ ಮಾಡೋಣ, ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಡೆಕೋರೇಷನ್ಗೆ ಎಷ್ಟಾಯಿತು, ಸೀಮಂತದ್ದು ಇನ್ ಡೀಟೇಲ್ಡಾಗಿ ಶೇರ್ ಮಾಡೋಣ, ಎಕ್ಸ್ಪೆನ್ಸಸ್ ಎಲ್ಲ ಎಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಆ ವ್ಲಾಗ್ ಬೇಕಿದ್ರೆ ಕೇಳಿ ಈ ವ್ಲಾಗ್ ಕಮೆಂಟ್ಸಲ್ಲಿ. ನಾನು ಅದನ್ನು ಪ್ಲ್ಯಾನ್ ಮಾಡಿದ್ದೀನಿ ಶೂಟ್ ಮಾಡಬೇಕು ಅಂತ. ಖಂಡಿತವಾಗ್ಲೂ ಅದನ್ನು ನಾನು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ಬಡ್ಜೆಟ್ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ, ತುಂಬ ಗ್ರ್ಯಾಂಡಾಗಿ ಸೀಮಂತ ಮಾಡ್ಕೋಬೇಕು ಅಂತ ಏನಿರಲಿಲ್ಲ. ಸಿಂಪಲಾಗಿ ಅದೊಂದು ಶಾಸ್ತ್ರ ಮುಗಿಸ್ಕೋಬೇಕು ಅಂತಲೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಎಲ್ಲ ಸೀಮಂತ ಚೆನ್ನಾಗಾಯಿತು. ನೀವೇ ಈ ವ್ಲಾಗಲ್ಲಿ ನೋಡಿ ಹೇಳಿ ಸೀಮಂತ ಹೇಗಾಗಿದೆ ಅಂತ. ಆ್ಯಂಡ್ ಇನ್ನೂ ಕೆಲವೊಂದಷ್ಟು ವಿಡಿಯೋಸ್ ನನಗೂ ಕೂಡ ಕಳ್ಸೋದಿದೆ, ಅದು ಕಳಿಸಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ಏನೂ ಅಂದ್ಕೋಬೇಡಿ, ಬಿಕಾಸ್ ತುಂಬ ಜನ ಅದನ್ನೇ ಕೇಳ್ತಿದ್ದೀರಾ, ಸೀಮಂತ ವ್ಲಾಗ್ಸ್ ಹಾಕಿ, ಅಟ್ಲೀಸ್ಟ್ ಫೋಟೋಸ್ ಹಾಕಿ ಅಂತ. ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ. ನಾಳೆ 12 ಹಾಕ್ತೀನಿ, ಬಿಕಾಸ್ ಇವಾಗ ಆಲ್ರೆಡಿ ಈವ್ನಿಂಗ್ ಆಗಿದೆ. ನಾನು ಯಾವಾಗಲೂ 12 ಹಾಕೋದಲ್ವ. ಟೆಲಿಕಾಸ್ಟ್ ಇವತ್ತು ನಾನು ಅಪ್ಲೋಡಿಂಗ್ ಇಟ್ಬಿಡ್ತೀನಿ. ನಾಳೆ 12 ನೀವು ಮಿಸ್ ಮಾಡದೆ ನೋಡಿ. ಆ್ಯಂಡ್ ಈ ವ್ಲಾಗ್ನ ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ನಾನು ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಫ್ರೆಂಡು ಕೂಡ ತೆಗೆಯೋದಕ್ಕೆ ಕೊಟ್ಟಿದ್ದೆ, ಅವರು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಫ್ಯಾಮಿಲಿದು ಪಿಕ್ಸ್ ಎಲ್ಲನೂ ನಾನು ಇದೇ ವ್ಲಾಗಲ್ಲೇ ಅಟ್ಯಾಚ್ ಮಾಡಿರ್ತೀನಿ, ಬಿಕಾಸ್ ಕಂಪ್ಲೀಟ್ ಎಲ್ಲನೂ ಇದರಲ್ಲೇ ಇರಲಿ ಅಂತ. ತುಂಬ ಜನ ಪ್ರೆಗ್ನೆಂಟ್ ಇರೋರೇ ನೋಡ್ತಿರ್ತೀರ ನೀವು, ಅಪ್ಕಮಿಂಗ್ ಡೇಸಲ್ಲಿ ಸೀಮಂತ ಪ್ಲ್ಯಾನ್ ಮಾಡಿರ್ತೀರ. ಹಾಗಾಗಿ ನಾನು ಇನ್ ಡೀಟೇಲ್ಡಾಗೆ ಪ್ರತಿಯೊಂದು ಎಕ್ಸ್ಪೆನ್ಸಸ್ದು ಖಂಡಿತವಾಗ್ಲೂ ನನ್ನದು ನೆಕ್ಸ್ಟ್ ವ್ಲಾಗ್ ಅದೇ ವ್ಲಾಗ್ ಆಗಿರುತ್ತೆ. ಆದಷ್ಟು ಬೇಗ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಟಿವ್ ಆಗಿರೋಕ್ಕಾಗ್ತಿಲ್ಲ, ಅಟ್ಲೀಸ್ಟ್ ಮಿನಿ ವ್ಲಾಗ್ಸಲ್ಲಾದರೂ ನಾನು ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಲಾಂಗ್ ವಿಡಿಯೋ 3 days once ಈ ರೀತಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಕ್ಲಿ 2 or 3 ವೀಡಿಯೋಸ್ ಆದರೂ ಹಾಕಿ ಅಂತ ಕೇಳ್ತಾನೆ ಇರ್ತೀರಾ. ಬಟ್ ನಾನು ವೀಕ್ಲಿ 3 ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಆ್ಯಂಡ್ ಹಾಕ್ತಿದ್ದೀನಿ ಕೂಡ. ಅಟ್ಲೀಸ್ಟ್ 2 ವಿಡಿಯೋ ಆದರೂ ಬರ್ತಿದೆ. ಆ್ಯಂಡ್ ಇವಾಗ ತುಂಬ ಜನ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ, ನೋಡ್ತಿದ್ದೀರಾ ನನ್ನ ವ್ಲಾಗ್ಸ್ನ ಹೊಸ್ದಾಗಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ರೀಸೆಂಟ್ ಡೇಸಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಸ್ನ ಹೊಸ್ದಾಗಿ ನೋಡ್ತಿದ್ದೀರೋ ಆ್ಯಂಡ್ ಹಳೆ ವ್ಲಾಗ್ಸ್ ಎಲ್ಲ ನೋಡ್ತಿದ್ದೀರಾ, ಮದುವೆ ವ್ಲಾಗ್ಸ್ ಕೂಡ ನೋಡ್ತಿದ್ದೀರಾ. ನಾನು ಅನಾಲಿಟಿಕ್ಸ್ ಎಲ್ಲ ಚೆಕ್ ಮಾಡ್ತಿರ್ತೀನಿ ಫ್ರೀ ಇದ್ದಾಗ. ಥ್ಯಾಂಕ್ ಯು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ. ಒಂದು 8 ಗಂಟೆಗೆ ಮೇಕಪ್ ಆರ್ಟಿಸ್ಟ್ ಬಂದರು. ಅವರು ಬರ್ತಾ ಸ್ವಲ್ಪ ಡಿಲೇ ಆಯಿತು, ರೋಡ್ ಸರಿ ಇಲ್ದಿದ್ದರಿಂದ. 8 ಗಂಟೆಗೆ ಅವ್ರು ಬಂದಿದ್ದ ತಕ್ಷಣ ನಾವು ಮೇಕಪ್ ಕೂತ್ಕೊಂಡ್ಬಿಟ್ಟೆ. ಒಂದು 9:30 10 ಗಂಟೆನೇ ಆಗಿತ್ತು ಅಂತ ಅನಿಸುತ್ತೆ. ಒಂದು 2 hours ಟೈಮ್ ತೊಗೊಂಡ್ರು ಅವರು ಕೂಡ ಎಲ್ಲ ಮೇಕಪ್ ಮಾಡಿ, ಹೇರ್ ಸ್ಟೈಲ್ ಮಾಡಿ, ಸ್ಯಾರಿ ಡ್ರೇಪಿಂಗು ಪ್ರತಿಯೊಂದಕ್ಕೂ ಒಂದು 2 hours. ನಾನು ಕರೆಕ್ಟಾಗಿ ಕೋಪ್ರೇಟ್ ಮಾಡಿದೆ. ಮಿಡಲಲ್ಲೇನು ಅಷ್ಟು ಬ್ರೇಕ್ಸ್ ತೊಗೊಳ್ಲಿಲ್ಲ ಅವತ್ತು. ಕಂಟಿನ್ಯೂಸ್ ಆಗಿ 2 hours ಕುತ್ಕೊಂಡು ಮೇಕಪ್ ಮಾಡಿಸ್ಕೊಂಡೆ. ಬಟ್ ಹಶ್ವಾಗ್ತಿತ್ತಲ್ವ, ಮಿಡಲಲ್ಲಿ ಒಂದು ಸತಿ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಒಂದು 15 minutes ಬ್ರೇಕ್ ಕೇಳಿದೆ. ಆವಾಗ ಅವರು ಆರಾಮಾಗಿ ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ, ಅಷ್ಟೊತ್ತಿಗೆ ನಿನ್ನ ತಂಗಿಗೆ ಅಂದರೆ ನನ್ನ ತಂಗಿನೂ ಮೇಕಪ್ ಮಾಡಿಸ್ಕೋಬೇಕಿತ್ತಲ್ಲ, ಅವಳಿಗೆ ಮೇಕಪ್ ನಾನು ಮಾಡ್ತಿರ್ತೀನಿ ಅಂತೇಳಿ
ಬ್ರೇಕ್ ಕೊಟ್ಟರು. ನಾನು ನನ್ನ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವರೇ ಮಾಡಿಕೊಟ್ಟಿದ್ರು, ಟೊಮೊಟೊ ಬಾತು ಅಂದರೆ ಬಟ್ರೆ ಮಾಡಿಕೊಟ್ಟಿದ್ರು. ಮೇಕಪ್ ಬಗ್ಗೆ ನಾನು ಮಾತಾಡಲೇಬೇಕು, ತುಂಬ ಚೆನ್ನಾಗಿ ಬಂದಿತ್ತು. ಈವನ್ ನನ್ನ ಮದುವೆ ಟೈಮ್ಗಿಂತನೂ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಅದನ್ನೇ ಹೇಳ್ತಿದ್ರು, ಮದುವೆ ಟೈಮ್ಗಿಂತನೂ ಮೇಕಪ್ ಚೆನ್ನಾಗಿ ಕೂತಿದೆ, ಚೆನ್ನಾಗಿ ಬಂದಿದೆ ಅಂತ. ನನ್ನ ತಂಗಿ ಕೂಡ ತುಂಬ ಇಷ್ಟಪಟ್ಟಳು, ಅವಳು ಮೇಕಪ್ ಮಾಡಿಸ್ಕೊಂಡಿಲ್ಲಲ್ವ. ತುಂಬ ನಮ್ಗೆ ಹೆಂಗೆ ಬೇಕೋ ಹಂಗೆ, ನನಗೆ ಹೆವಿಯಾಗಿ ಎಲ್ಲ ಇಷ್ಟ ಆಗಲ್ಲ ಮೇಕಪ್ಪು, ತುಂಬ ಲೈಟಾಗಿ ಮಾಡಿಸ್ಕೊಂಡಿದ್ದೆ. ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು, ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಹಂಗೆ. ಆ್ಯಂಡ್ ನನ್ನ ತಂಗಿಗೂ ಅಷ್ಟೇ ಮೇಕಪ್ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅವಳು ಅದನ್ನೇ ಹೇಳ್ತಿದ್ಲು, ನೆಕ್ಸ್ಟ್ ಏನೇ ಇದ್ರೂ ಇವ್ರಿಗೆ ಹೇಳಬೇಕು ಅಂತ. ಬಿಕಾಸ್ ಅವ್ರ ವರ್ಕ್ ತುಂಬ ಇಷ್ಟ ಆಯಿತು. ಅವರು ತುಂಬ ಪೇಷನ್ಸಿಂದ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪ್ರತಿಯೊಂದು ಸ್ಟೆಪ್ಸ್ಗೂ ಅವರು ಕೇಳ್ತಿದ್ರು, ಓಕೆನಾ ಅಂತ. ನೀಟಾಗಿ ಮಾಡಿಕೊಟ್ಟಿದ್ದಾರೆ ಮೇಕಪ್ಪು. ನೀವೇ ನೋಡ್ತಿರ್ಬೋದು, ನಂದು ಅಷ್ಟೊಂದು ಅಂದರೆ ಓವರ್ ಮೇಕಪ್ ಥರ ಕಾಣಿಸ್ತಿರ್ಲಿಲ್ಲ, ಲೈಟಾಗಿ ನ್ಯಾಚುರಲಾಗೆ ಕಾಣಿಸ್ತಿತ್ತು. ಆ್ಯಂಡ್ ಲೆನ್ಸ್ ನಾನು ಹಾಕ್ಸ್ಕೊಂಡಿರಲಿಲ್ಲ, ಜಸ್ಟ್ ಐಲ್ಯಾಶಸ್ ಮಾತ್ರ ಹಾಕ್ಸ್ಕೊಂಡಿದ್ದೆ. ಕಂಪ್ಲೀಟಾಗೆಲ್ಲ ಮೇಕಪ್ ವರ್ಕ್ ಮುಗಿದ ತಕ್ಷಣ ಆಚೆಗಡೆ ಆಲ್ರೆಡಿ ಎಲ್ಲರೂ ಬಂದಿದ್ದರು, ಬರೋ ಅಂತಾರೆಲ್ಲ. ಆ್ಯಂಡ್ ಅಮ್ಮನೂ ಕೂಡ ನಮ್ಮೂರಿಂದ ಅಮ್ಮವ್ರು ಕರ್ಕೊಬರ್ಬೇಕಿತ್ತಲ್ಲ, ಅವ್ರೂ ಆಗ್ತಾನೆ ಬಂದರು. ನಂದು ಮೇಕಪ್ ಮುಗೀತು. ನಮ್ಮದು ಕೆಲವೊಂದಷ್ಟು ಇನ್ನೂ ಟೈಮ್ ಇದ್ದಿದ್ದರಿಂದ ಸಿಂಗಲ್ ಪಿಕ್ಸ್ ಎಲ್ಲ ತೊಗೊಂಡ್ಬಿಡ್ತೀವಿ ಅಂತಂದರು ಫೋಟೋಗ್ರಾಫರ್. ಅದಕ್ಕೆ ನಮ್ಮದು ಸಿಂಗಲ್ ಫೋಟೋಸ್ ಎಲ್ಲ ತೆಗಿತಿದ್ರು. ಬಿಕಾಸ್ ಒನ್ಸ್ ಫಂಕ್ಷನ್ ಸ್ಟಾರ್ಟ್ ಆದರೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿರ್ತೀವಿ, ಅದು ಫ್ರೆಶ್ ಇದಿರಲ್ಲ ಅಂತ ಅಂದ್ಬಿಟ್ಟು, ಹೆಂಗೂ ಟೈಮ್ ಇದೆಯಲ್ಲ ಅಂತೇಳಿ ಒಂದು 20 to 30 ಮಿನಿಟ್ಸ್ ಫೋಟೋಶೂಟ್ ಮಾಡಿದ್ರು. ಚೆನ್ನಾಗಿ ಬರ್ತಿತ್ತು ಫೋಟೋಸ್. ಆಲ್ರೆಡಿ ಬಿಸಿಲೆಲ್ಲ ಬಂದಿತ್ತಲ್ಲ. ರಂಜಿತ್ತು ಬಂದಿರೋನೆಲ್ಲ ಮಾತಾಡಿಸ್ತಾ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ಅಲ್ಲೇ ನಿಂತಿದ್ರು. ಫಸ್ಟು ನಂದು ಸಿಂಗಲ್ ಫೋಟೋಸ್ ತೆಗ್ದು ಅದಾದಮೇಲೆ ನಮ್ಮಿಬ್ರದ್ದು ಪೇರ್ದು ತೆಗ್ದಿದ್ರು. ಆ್ಯಂಡ್ ನಾನು ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಸ್ಯಾರಿ ಡ್ರೇಪಿಂಗ್ ಟೈಮ್ ಇಲ್ಲದೆ ಪಾಪ ಕ್ವಿಕ್ಕಾಗಿ ಮಾಡಿದ್ರು. ಅವ್ರು ಮತ್ತೆ ಬನ್ನಿ ಇನ್ನೊಂದು ಸತಿ ಐರನ್ ಮಾಡಿ ನೀಟಾಗಿ ಉಡಿಸ್ತೀವಿ ಅಂತಂದರು. ಬಟ್ ನಾನೇ ಅಷ್ಟು ಪೇಷನ್ಸ್ ಇರಲಿಲ್ಲ. ಇರಲಿ ಬಿಡಿ, ಚೆನ್ನಾಗಿದೆ, ಫೋಟೋಸ್ಗೂ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ಅವರು ಕೂಡ ಸ್ವಲ್ಪ ಹೆದರ್ಕೋತಿರ್ತಾರೆ, ಏನು ಎತ್ತ ಅಂತ. ನಾನು ತುಂಬ ಅಂದರೆ ನನಗೆ ನೀಟಾಗಿ ಕಾಣಿಸ್ಬೇಕು, ಡೀಸೆಂಟಾಗಿ, ಹೊಟ್ಟೆ ಎಲ್ಲ ಕಾಣಿಸಬಾರ್ದು ಅಂತ ಹೇಳಿದ್ದೆ. ಸೊ ಹಾಗಾಗಿ ನೀಟಾಗಿ ಕವರ್ ಮಾಡಿ ಉಡಿಸಿದ್ರು. ಪ್ಲೇಟಿಂಗು ಅಷ್ಟೇ, ತುಂಬ ಅರ್ವ ಬಂದರೂ ಪರವಾಗಿಲ್ಲ, ನನಗೆ ನೀಟಾಗಿ ಎಲ್ಲ ಕವರ್ ಆದರೆ ಸಾಕು ಅಂತ ಅವ್ರಿಗೆ ಹೇಳಿದ್ದೆ. ಹಾಗಾಗಿ ಇರಲಿ ಬಿಡಿ, ಹಿಂಗೇ ಫೋಟೋಸು ಚೆನ್ನಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ಹೋಗಲಿಲ್ಲ. ಫೋಟೋಸ್ ಕೆಲವೊಂದಷ್ಟು ಕಳಿಸಿದ್ದಾರೆ, ಇನ್ನೂ ಎಷ್ಟೊಂದು ಕಳಿಸೋದಿದೆ. ಅದನ್ನೆಲ್ಲ ನಾವು ಪೆನ್ ಡ್ರೈವಲ್ಲೇ ಇಸ್ಕೋಬೇಕು. ಬಟ್ ಮೇಯ್ನ್ ಎಷ್ಟು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗುತ್ತೋ ಅಷ್ಟು ನಾನು ಶೇರ್ ಮಾಡಿದ್ದೀನಿ. ಫ್ಯಾಮಿಲಿದೆಲ್ಲ ಕ್ಲಿಪ್ಪಿಂಗ್ಸ್ ಇಲ್ಲವೇ ಇಲ್ಲ, ಆಲ್ಮೋಸ್ಟ್ ಫೋಟೋಸೇ ಇದ್ದಾವೆ. ಫ್ಯಾಮಿಲಿದು ನಾನು ಆಲ್ಮೋಸ್ಟ್ ಫೋಟೋಸ್ ಮಾತ್ರ ಅಟ್ಯಾಚ್ ಮಾಡಿರ್ತೀನಿ. ನಮ್ಮದು ಫೋಟೋಶೂಟ್ ಮುಗೀತು, ಅಂದರೆ ನಂದು ಸಿಂಗಲ್ ಮುಗೀತು. ಅದಾದಮೇಲೆ ನಂದು ರಂಜಿತದೊಂದು 15 ಮಿನಿಟ್ಸ್ ತೊಗೊಂಡ್ರು. ನಮಗಿನ್ನೂ ಮೊನ್ನೆ ತಾನೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ದಂಗಿದೆ, ಮೊನ್ನೆ ತಾನೇ ಮದುವೆದು ಶೂಟ್ ಎಲ್ಲ ಆಗಿದೆ. ಇವಾಗ ಮತ್ತೆ ಇನ್ನೊಂದು ಶೂಟು ಏನೋ ಒಂಥರ, ಇನ್ನೂ ಎಲ್ಲ ಮೊನ್ನೆ ಆಯ್ತಲ್ಲ, ಎಷ್ಟು ಬೇಗ ದಿನಗಳು ಮುಗೀತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ತುಂಬ ಜನ ಮೆಟರ್ನಿಟಿ ಫೋಟೋಶೂಟ್ ಮಾಡಿಸಿ ಅಂತ ಕೇಳ್ತಿದ್ರಿ. ನಾವು 9th ಮಂತಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ 9th ಮಂತಲ್ಲಿ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅದಷ್ಟು ಸೇಫೂ ಅಲ್ಲ ಟ್ರಾವೆಲ್ ಮಾಡೋದೆಲ್ಲ ಅಂತ ಅನಿಸಿ ನಾನು ಅದನ್ನು, ಆ್ಯಂಡ್ ಅಷ್ಟು ನನಗೂ ಪೇಷನ್ಸೂ ಇರಲಿಲ್ಲ. ಗೌನೆಲ್ಲ ಹಾಕ್ಕೊಂಡು ಏನೋ ಅಷ್ಟು ಪೇಷನ್ಸೇ ಇರಲಿಲ್ಲ ಫೋಟೋಶೂಟ್ ಮಾಡಿಸೋ ಅಷ್ಟು. ಹಾಗಾಗಿ ನಾನು ಬೇಡ ಅಂತ ಹೇಳಿದೆ. ರಂಜಿತ್ ಆಲ್ರೆಡಿ ಒಬ್ರ ಹತ್ರ ಮಾತಾಡಿದ್ರು ಮಾಡಿಸ್ಬೇಕು ಅಂತ. ಬಟ್ ನಾನೇ ಬೇಡ, ಸೀಮಂತದಲ್ಲೇ ಒಂದು ಸ್ವಲ್ಪ ಪಿಕ್ಚರ್ಸ್ ತೊಗೊತೀವಲ್ವ, ಸಾಕು ನನಗೆ ಅಂತ ಹೇಳಿದ್ದೆ. ಸಾಕು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಿಕಾಸ್ ನನಗೆ ತುಂಬ ಮೆಮೊರೀಸ್ ಇದ್ದಾವೆ ಪ್ರೆಗ್ನೆನ್ಸಿ ಜರ್ನಿದು. ಎವ್ರಿಡೇ ನಾನು ವ್ಲಾಗ್ಸ್ ಮಾಡೋದ್ರಿಂದ ಫಸ್ಟ್ ಒಂದು 3-4 ಮಂತ್ಸ್, ಆಲ್ಮೋಸ್ಟ್ ಒಂದು 5 ಮಂತ್ಸ್ವರೆಗೂ ನಾನು ಆ್ಯಕ್ಟಿವ್ ಆಗಿರಲಿಲ್ಲ. 5th ಮಂತ್ ಆದಮೇಲೆ ಸ್ವಲ್ಪ ನಾನು ಆ್ಯಕ್ಟಿವ್ ಆದೆ. ಈವನ್ ಇನ್ಸ್ಟಾದಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು. ಅದಾದಮೇಲೆ ನಾನು ಆಲ್ಮೋಸ್ಟ್ ಒಂದು ನವಂಬರ್-ಡಿಸೆಂಬರಿಂದ ಅಂತೂ ಎವ್ರಿಡೇ ವ್ಲಾಗ್ ಶೂಟ್ ಮಾಡಿದ್ದೀನಿ. ಸಾಕು, ಅಲ್ಲೇ ನನಗೆ ತುಂಬ ಮೆಮೊರೀಸ್ ಇದ್ದಾವೆ ಅಂಥೇಳಿ ಸುಮ್ಮನೆ ಆಗಿಬಿಟ್ಟೆ. ಈ ಟೈಮಲ್ಲಿ ನಾವು ಕೂಡ ರಿಸ್ಕ್ ತೊಗೊಳಕ್ಕಾಗಲ್ಲ ಅಲ್ವಾ. ನೀವೇನಾದರೂ ಮೆಟರ್ನಿಟಿ ಫೋಟೋಶೂಟ್ ಪ್ಲ್ಯಾನ್ ಮಾಡಿಸ್ಕೊಂಡಿದ್ರೆ ಒಂದು 8th ಮಂತಲ್ಲೇ ಮಾಡಿಸ್ಕೊಬಿಡಿ. 9th ಮಂತಲ್ಲೆಲ್ಲ ಸುಮ್ಮನೆ ರಿಸ್ಕ್ ಅಂತ ಅನಿಸುತ್ತೆ, ನಮಗೂ ಕೂಡ ಬಾಡಿ ಸಪೋರ್ಟ್ ಮಾಡಲ್ಲ. ಹಾಗಾಗಿ 8th ಮಂತಲ್ಲಿ ಬೆಟರು ಆ ಫೋಟೋಶೂಟ್ ಎಲ್ಲನೂ. ಮಾಮ್ ಟು ಬಿ ಎಲ್ಲ ಮಾಡ್ಕೊಳ್ಳಿ ಮನೇಲಿ ಅಂತಲೂ ಹೇಳ್ತಾ ಇರ್ತೀರ. ಏನೋ ಅಷ್ಟೊಂದು ಅದೆಲ್ಲ ಅಷ್ಟು ಇಂಟ್ರೆಸ್ಟೇ ಇಲ್ಲ ನನಗೆ. ಸಾಕು, ಸೀಮಂತ ಒಂದು ಆಗಬೇಕು ಶಾಸ್ತ್ರದ ಪ್ರಕಾರ ಅನ್ನೋದು ತುಂಬಾ ಆಸೆ ಇತ್ತು ನನಗೆ. ಅದೊಂದು ಚೆನ್ನಾಗಿ ಶಾಸ್ತ್ರ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಫೋಟೋಸ್ ವಿಡಿಯೋಸ್ ಕೂಡ ಚೆನ್ನಾಗೇ ಸಿಕ್ಕಿದೆ ಮೆಮೊರೀಸಾಗಿ. ಇನ್ನೇನು ಬೇಡ, ನೋಡೋಣ ಇನ್ನು ನೆಕ್ಸ್ಟ್ ಯಾವಾಗಾದರೂ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡಿಕೊಂಡೆ ಮತ್ತೆ ಫೋಟೋಶೂಟ್ ಮಾಡಿಸಿದ್ರೆ ಆಯಿತು. ಇವಾಗಂತೂ ಎಷ್ಟು ಮಾಡಿಸಿದ್ದೀವೋ ಅಷ್ಟಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಫೋಟೋಗ್ರಾಫರ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದೂ ನಾನು ಇನ್ ಡೀಟೇಲ್ಡಾಗಿ ಬೇಕಾದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಬಜೆಟ್ ಶೇರ್ ಮಾಡ್ತೀನಲ್ವ, ಅದರಲ್ಲೇ ಶೇರ್ ಮಾಡ್ತೀನಿ. ನಾವು ಮದುವೆಗೆ ಯಾರಿಗೆ ಹೇಳಿದ್ವೋ ಅವ್ರಿಗೇ ಹೇಳಿ ಇದು ಫೋಟೋಗ್ರಾಫರ್ಗೆ. ಬಿಕಾಸ್ ಅವ್ರ ವರ್ಕ್ ನಮಗೆ ತುಂಬ ಇಷ್ಟ ಆಗಿತ್ತು.
ನಾವೇ ಸಾಕು ಬಿಡಿಯೋಣ ಅಂತ ಅನ್ಬೇಕು ಫೋಟೋಸು. ಅಷ್ಟು ಪೇಷನ್ಸಿಂದ ಅಷ್ಟು ಫೋಟೋಸ್ ಅವರೇ ಪೋಸಸ್ ಎಲ್ಲ ಹೇಳ್ಕೊಟ್ಟು ಚೆನ್ನಾಗಿ ತಕ್ಕೊಡ್ತಾರೆ. ಅವ್ರದ್ದು ಓವರ್ ಆಲ್ ಟೀಮೇ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ನನಗೆ ಅದು ತುಂಬ ಇಷ್ಟ ಆಯಿತು ಅವ್ರ ಟೀಮಲ್ಲಿ. ಆ್ಯಂಡ್ ವೀಡಿಯೋಸು ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಬೇಗನೆ ಎಡಿಟ್ ಮಾಡಿ ಕಳಿಸ್ಕೊಡ್ತಾರೆ. ತುಂಬ ಏನು ಟೈಮ್ ತೊಗೊಳ್ಳಿಲ್ಲ. ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಆಗಿ 2 ಡೇಸಲ್ಲೇ ನಮ್ಗೆ ಆಲ್ರೆಡಿ ವೀಡಿಯೋಸ್ ಫೋಟೋಸ್ ಎಲ್ಲ ಕಳಿಸ್ಕೊಟ್ಟಿದ್ರು. ಅಷ್ಟು ಕ್ವಿಕ್ಕಾಗಿದೆ ಟೀಮು. ಇವಾಗ ಆಲ್ಮೋಸ್ಟ್ ಎಲ್ಲರೂ ಆನ್ ಸ್ಪಾಟಲ್ಲೇ ಕೊಡ್ತಾರೆ. ಬಟ್ ಸ್ಟಿಲ್ ನಾವು 1-2 ದಿನ ಟೈಮ್ ಕೊಡೋದು ಬೆಟರ್ ಅಂತ ಅನಿಸುತ್ತೆ. ಅವಾಗ ಅವರು ಟೈಮ್ ತೊಗೊಂಡು ನೀಟಾಗಿ ಎಡಿಟ್ ಮಾಡಿ ಕಳಿಸ್ಕೊಡ್ತಾರೆ. ಒಂದಷ್ಟೊತ್ತು ಕಪಲ್ ಫೋಟೋಶೂಟೇ ಆಗಿದೆ. ನಾನು ನನ್ನ ಫ್ರೆಂಡ್ಗೆ ಒಬ್ಬರು ಕೊಟ್ಟಿದ್ದೆ ಕ್ಯಾಪ್ಚರ್ ಮಾಡಿ ಯೂಟ್ಯೂಬ್ ಫಾರ್ಮೇಟಲ್ಲಿ. ಬಿಕಾಸ್ ನೀವೆಲ್ಲರೂ ವ್ಲಾಗಿಗೆ ವೆಯ್ಟ್ ಮಾಡ್ತಾನೆ ಇರ್ತೀರಾ. ಎಷ್ಟೊಂದು ಜನ ಆಲ್ರೆಡಿ ಕಮೆಂಟ್ಸ್ ಮಾಡ್ತಿದ್ದೀರಾ ವ್ಲಾಗ್ಸ್ ಹಾಕಿ ಸೀಮಂತದ್ದು ಅಂತ. ನಾನು ಏನಾದರೂ ವ್ಲಾಗೇ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆಲ್ಲ ಇಷ್ಟು ಡಿಸಪಾಯಿಂಟ್ ಮಾಡಿರೋ ಥರ ಆಗೋದು. ಅಟ್ಲೀಸ್ಟ್ ಇಷ್ಟಾದರೂ ಕ್ಲಿಪ್ಪಿಂಗ್ಸ್ ಇದೆಯಲ್ಲ ಇವಾಗ ಶೇರ್ ಮಾಡ್ಕೊಳ್ಳೋಕೆ ಅನ್ನೋದೇ ಒಂದು ಸಮಾಧಾನ. ಮನೇಲಿ ನಮಗೆ ಮುಂಚೆಗೆ ಹೇಳ್ಬಿಟ್ಟಿದ್ರು ಸೀಮಂತ ನೋಡಿಕೊಂಡು ಆರಾಮಾಗಿ ನಿಧಾನಕ್ಕೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಸಿಂಪಲಾಗೆ ಜಾಸ್ತಿ ಜನ ಮಾಡ್ಕೊಂಡು. ಅಂದರೆ ಇವಾಗ ಮದುವೆಗೆ ಮಾಡ್ಕೊಂಡ್ರಲ್ಲ ಆ ಥರ ಮಾಡ್ಕೋಬೇಡಿ, ಸಿಂಪಲಾಗೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ನಮ್ಗೆ ಆಲ್ರೆಡಿ ನಾವು ಮನೇಲಿ ಹೇಳ್ತಾನೆ ಇದ್ದರು. ಬಿಕಾಸ್ ನಾವು ಮದುವೆಯಲ್ಲಿ ತುಂಬ ಜಾಸ್ತಿನೇ ಎಕ್ಸ್ಪೆನ್ಸಸ್ ಖರ್ಚು ಮಾಡಿದ್ವಲ್ವ, ನೋಡಿದ್ರಲ್ಲ ಅವರು ತುಂಬ ಹತ್ರದಿಂದ. ಹಂಗಾಗಿ ಮನೇಲಿ ಮದುವೆ ಅಂದರೆ ಸೀಮಂತಕ್ಕೆ ಸ್ವಲ್ಪ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ರಿ, ಜಾಸ್ತಿ ಜನನ ಕರೆಯೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದರು. ಫೋಟೋಗ್ರಾಫರ್ಗೂ ಹೇಳಬಾರ್ದು, ಡೆಕೋರೇಷನ್ಗೂ ಹೇಳಬಾರ್ದು ಅಂತ ಹೇಳಿದರು, ಏನೋ ದೃಷ್ಟಿ ಆಗುತ್ತೆ ಅಂತ. ಬಟ್ ಸ್ಟಿಲ್ ಇವಾಗೇನು ಎಲ್ಲರೂ ಹೇಳ್ತಾರಲ್ವ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಡೆಕೋರೇಷನ್ ನೀವೇ ನೋಡ್ದಂಗೆ ತುಂಬ ಸಿಂಪಲಾಗೇ ಮಾಡಿಸಿದ್ದು. ಹೇಗೋ ಫೈನಲಿ ಸೀಮಂತ ಮುಗಿಸ್ಕೊಂಡು ಬಂದ್ವಿ. ನಿಜವಾಗ್ಲೂ 9th ಮಂತ್ ಸ್ಟಾರ್ಟ್ ಆಗಿಬಿಟ್ರೆ ಯಾವಾಗ ಡೆಲಿವರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೀಮಂತ ಮುಗಿಯೋವರೆಗೂ ಒಂದು ಆಸೆ ಇರುತ್ತಲ್ವ ಯಾರಿಗೆ ಆಗಲಿ ಸೀಮಂತ ಮಾಡ್ಕೋಬೇಕು ಅನ್ನೋದು. ಸೀಮಂತ ಅದೇ ಸಾಕು ಅಂತ ನಾವು ವೆಯ್ಟ್ ಮಾಡ್ತಿರ್ತೀವಿ. ನೀವು ತುಂಬ ಜನ ಕೇಳ್ತಿದ್ರಿ ಸೀಮಂತಕ್ಕೂ ನಿಮ್ಮ ಡ್ಯೂ ಡೇಟ್ಗೂ ಎಷ್ಟು ದಿನ ಡಿಫ್ರೆನ್ಸ್ ಇದೆ ಅಂತ. ಆಲ್ಮೋಸ್ಟ್ ಒಂದು 18 to 20 ಡೇಸ್ ಡಿಫ್ರೆನ್ಸ್ ಇತ್ತು ಸೀಮಂತ ಡೇಟ್ಗೂ ಡ್ಯೂ ಡೇಟ್ಗೂ. ಬಟ್ ಹೇಳೋಕ್ಕಾಗಲ್ಲ, ಒಬ್ಬೊಬ್ರಿಗೆ 8th ಮಂತ್ ಕಂಪ್ಲೀಟಾಗಿ 9th ಮಂತಿಗೆ ಬಿದ್ದಿದ ತಕ್ಷಣ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಏನು ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಹಂಗಂತ ನಾವು ಸೀಮಂತದ್ದು ಪ್ಲ್ಯಾನ್ ಮಾಡ್ಕೊಂಡೇ ಇರೋಕ್ಕಾಗಲ್ಲ. ನಾವು ಆಲ್ಮೋಸ್ಟ್ ಎಲ್ಲನೂ ಒಂದು 20 ಡೇಸಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸ್ಯಾರಿ ಪರ್ಚೇಸಿಂಗ್ ಆಗಿರ್ಬೋದು, ಆ್ಯಂಡ್ ಫೋಟೋಗ್ರಾಫರ್ಗೂ ಡೆಕೋರೇಷನ್ಗೂ ಎಲ್ಲ ಹೇಳಲೇಬೇಕಲ್ವ, ಅವರು ಇಲ್ಲಾಂದರೆ ಬೇರೆ ವರ್ಕಿಗೆ ಕಮಿಟ್ ಆಗಿಬಿಡ್ತಾರೆ. ಹಂಗಾಗಿ ಒಂದು 20 ಡೇಸಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಾವು ಡೇಟ್ ಕೇಳಿದಾಗೆ ಆಲ್ಮೋಸ್ಟು Jan 10 ಈ ಥರ ಏನೋ ಆಗಿತ್ತಲ್ವ. ಒಂದು ಮಂತ್ ಒಂದು 20-25 ಡೇಸ್ ಮುಂಚೆಗೆ ನಾವು ಡೇಟ್ಸ್ ಕೇಳಿದ್ದು. ಆ್ಯಂಡ್ ಈ ಡೇಟ್ ತುಂಬ ಜನ ಕೇಳ್ತಾನೆ ಇರ್ತೀರ. ನಿಮಗೆ ಇವಾಗ ಒಂದು ಐಡಿಯಾ ಬಂದಿರುತ್ತೆ ನನ್ನ ಸೀಮಂತ ಡೇಟ್ಗೂ ಅದಕ್ಕೂ ಡಿಫ್ರೆನ್ಸ್ ಹೇಳಿದಾಗ ಯಾವುದಿರ್ಬೋದು ಡೇಟು ಅಂತ. ಖಂಡಿತವಾಗ್ಲೂ ನಾನು ಆ ಡೇಟ್ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಶೇರ್ ಮಾಡ್ಕೊತೀನಿ, ಯಾವಾಗ ಕೊಟ್ಟಿದ್ದಾರೆ ಡೆಲಿವರಿ ಡೇಟ್ ಅಂತ. ಪ್ರತಿಯೊಂದು ಎಲ್ಲನೂ ನಾನು ನೀಟಾಗಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ನಾನು ಡೆಲಿವರಿ ವ್ಲಾಗ್ಸ್ನ ನಂದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ಸ್ ಮಾಡಿ. ಸೊ ದಟ್ ನನಗೂ ಅವಾಗ ಮೈಂಡ್ ಸ್ವಲ್ಪ ಡೈವರ್ಟ್ ಆಗುತ್ತೆ, ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡ್ಬೋದಲ್ವ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ ಟೈಮಲ್ಲಿ ಎಷ್ಟೇ ಕಷ್ಟ ಆದ್ರೂ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ನಾನು ಕೂಡ ಟ್ರೈ ಮಾಡ್ತೀನಿ ನನ್ನ ಕೈಲಿ ಆದಷ್ಟು ವಿಡಿಯೋಸ್ ಮಾಡೋದಕ್ಕೆ. ತುಂಬ ಜನ ಕೇಳ್ತಿರೋದೆ ಹಾಸ್ಪಿಟಲ್ ವ್ಲಾಗ್ಸು ಆ್ಯಂಡ್ ಬ್ಯಾಕ್ ಪ್ಯಾಕಿಂಗ್ ವ್ಲಾಗು ಕೂಡ ನಾನು ಶೂಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಶಾಪಿಂಗ್ ಏನೇನು ಮಾಡಿದ್ದೀನಿ ಪಾಪುಗೆ ಅಂತ ಅದನ್ನು ವ್ಲಾಗ್ ಹಾಕ್ತೀನಿ. ಎಲ್ಲ ವ್ಲಾಗ್ಸನ್ನು ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಶೇರ್ ಮಾಡ್ತೀನಿ. ಬಿಕಾಸ್ ನೀವು ತುಂಬ ಜನ ವೆಯ್ಟ್ ಮಾಡ್ತಿರ್ತೀರ ಆ್ಯಂಡ್ ತುಂಬ ಜನಕ್ಕೆ ಎಲ್ಪ್ ಕೂಡ ಆಗುತ್ತೆ ಇದು. ಫೋಟೋಶೂಟ್ ಮಾಡಿಸ್ಕೋಬೇಕಾದ್ರೆ ಒಬ್ಬರು ಬಂದು ಅದೇ ಹಿಂಗೆ ನಿಮ್ಮದು ಟೈಮ್ ನೋಡಿಕೊಂಡು ಶಾಸ್ತ್ರ ಮುಗಿಸ್ಕೊಳ್ಳಿ, ಬೇಕಾದ್ರೆ ಫೋಟೋಸ್ ಆಮೇಲೆ ತೆಗೆಸ್ಕೊಂಡ್ರೆ ಆಯಿತು ಅಂತ ಹೇಳಿದ್ರು. ನಾವು 11:10, 11:11 ಈ ರೀತಿ ಆಗಿತ್ತು ಕರೆಕ್ಟಾಗಿ ಸ್ಟೇಜ್ ಹತ್ತುವಾಗ. ನಮಗೆ 11:30 ಒಳಗೆ ಯಾವಾಗ ಬೇಕಾದರೂ ಕೂರಿಸಿ ಶಾಸ್ತ್ರ ಮಾಡ್ಬೋದು ಅಂತ ಹೇಳಿದರು. 11:11 ಆ ಟೈಮಲ್ಲಿ ಹತ್ತಿದ್ದೀವಿ. 11:15, 11:20, 11:15 ಅಷ್ಟೊತ್ತಿಗೆ ಮುಗಿದೋಯ್ತು. ಮೇಯ್ನ್ ಅದು ಕೂರಿಸೋ ಶಾಸ್ತ್ರ ಅಂದರೆ ಕುಂಡ್ರಿಸ್ಬಿಟ್ಟು ಹಸ್ಬೆಂಡೇ ಅಲ್ವಾ ಫಸ್ಟು ಮಾಡಬೇಕಾಗಿರೋದು, ಅಂದರೆ ಅರಿಶಿನ ಕುಂಕುಮ ಇಟ್ಟು ಹೂನಾರ ಹಾಕಿ ಹೂವು ಎಲ್ಲ ಮುಡ್ಸೋದು. ಸೊ ಅದನ್ನು ಮಾಡಿದ್ರು. ವಿತಿನ್ 11:15 ಅಷ್ಟೊತ್ತಿಗೆ ಶಾಸ್ತ್ರ ಕೂಡ ಮುಗಿಸಿದ್ವಿ. ಆ್ಯಂಡ್ ನಾನು ಆದಷ್ಟು ಜಸ್ಟ್ ಮೇಯ್ನ್ ನಂದು ರಂಜಿತದ ಮಾತ್ರನೇ ವ್ಲಾಗಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅಟ್ ಲಾಸ್ಟಲ್ಲಿ ನಾವು ಅಮ್ಮರ ಆರತಿ ತೆಗೆದು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ಕ್ಲಿಪ್ಪಿಂಗ್ಸು. ಬಿಕಾಸ್ ಎಲ್ರದ್ದೂ ಹಾಕ್ಕೊಂಡು ಹೋದರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಆ್ಯಂಡ್ ಫ್ಯಾಮಿಲಿದು ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡ್ತೀನಿ. ನಮ್ಮ ಫ್ಯಾಮಿಲಿಯವ್ರದ್ದು ಅಷ್ಟೇ, ರಂಜಿತ್ ಫ್ಯಾಮಿಲಿಯವ್ರದ್ದು ಅಷ್ಟೇ, 2 ಫ್ಯಾಮಿಲಿದೂ ಅಟ್ಯಾಚ್ ಮಾಡ್ತೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲಲ್ವಾ, ಅಂದರೆ ಈ ಹೊಸ್ದಾಗಿ ನೋಡ್ತಿದ್ದೀರಾ ವ್ಲಾಗ್ಸು. ಈ ವ್ಲಾಗಲ್ಲಿ ನಾನು ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಸುಮಾರು ಆಲ್ರೆಡಿ 1-2 ವ್ಲಾಗಲ್ಲಿ ಮಾಡಿಕೊಟ್ಟಿದ್ದೀನಿ. ಬಟ್ ಇವಾಗ ಸುಮಾರು ಜನ ನೋಡೋದ್ರಿಂದ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ನಮ್ಮ ಫ್ಯಾಮಿಲಿ ಬಗ್ಗೆ. ಯಾವುದು ಕೂಡ ಸ್ಪ್ಲಿಟ್ ಮಾಡಿ ಕಟ್ ಮಾಡ್ತಿಲ್ಲ, ಆದಷ್ಟು ರಾ ಕ್ಲಿಪ್ಪಿಂಗ್ಸ್ನೇ ಹಾಕ್ತಾಯಿದ್ದೀನಿ. ಐ ಹೋಪ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ. ಆದಷ್ಟು ನಾನು ಫ್ರೆಂಡ್ಗೆ ಕೊಟ್ಟಿದ್ದೆ ಅಲ್ವಾ, ಆದಷ್ಟು ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ನಾನು ಟ್ರೈ ಮಾಡಿದ್ದೀನಿ ಶೇರ್ ಮಾಡಿ ನಿಮ್ಮ ಜೊತೆ
ಇದನ್ನ ಹಾಕಲೇಬೇಕು ಅಂತ ಅಂದ್ಕೊಂಡಿದ್ದೆ ಸೀಮಂತ ವ್ಲಾಗ್ ಮಿಸ್ ಮಾಡಬಾರ್ದು. ಅದೆಷ್ಟೇ ಬ್ಯುಸಿ ಇದ್ದರೂ ನನ್ನ ತಂಗಿ ಕೈಲಾದ್ರೂ ಕೊಟ್ಟು ಆದಷ್ಟು ಕ್ಲಿಪ್ಪಿಂಗ್ಸ್ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ. ಫೋಟೋಗ್ರಾಫರ್ ಆಲ್ಮೋಸ್ಟ್ ಎಲ್ಲ ಕ್ಲಿಪ್ಪಿಂಗ್ಸ್ ಇರುತ್ತೆ ಅವ್ರ ಹತ್ರ, ಬಟ್ ನಮಗೆ ಸಿಗೋದಕ್ಕೆ ಅದಿನ್ನೂ ತುಂಬ ಟೈಮ್ ಆಗುತ್ತೆ. ಹೋಗಿ ಪೆನ್ ಡ್ರೈವ್ ಇಸ್ಕೊಬರ್ಬೇಕಲ್ವ, ಹಾಗಾಗಿ ಈ ಟೈಮಲ್ಲಿ ಇನ್ನೆಲ್ಲಿ ನಾವು ಹೋಗೋಕ್ಕಾಗುತ್ತೆ. ಅದಕ್ಕೆ ಸೇಫರ್ ಸೈಡ್ ಇರಲಿ ಫೋನಲ್ಲೂ ಅಂತ ಅಂದ್ಬಿಟ್ಟು ಶೂಟ್ ಮಾಡಿಸಿದ್ದೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನನ್ನ ಫೋನಲ್ಲಿ ತೆಗ್ದಿರೋದು. ನನ್ನ ಫೋನಲ್ಲಿ ಕ್ಲಾರಿಟಿ ಚೆನ್ನಾಗಿದೆ ಐಫೋನ್ ಯೂಸ್ ಮಾಡೋದ್ರಿಂದ. ಅದನ್ನು ಕೇಳ್ತಿರ್ತೀರ ಯಾವ ಫೋನು ಕ್ಯಾಮ್ರಾನ ಅಂತ. ನಾನು ಯಾವುದೇ ರೀತಿ ಕ್ಯಾಮ್ರಾ ಯೂಸ್ ಮಾಡ್ತಿಲ್ಲ, ಮುಂಚೆಯಿಂದನೂ ಐಫೋನೇ ಇತ್ತಲ್ವ, ಅದೇ ಫೋನಲ್ಲೇ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಐಫೋನ್ 16 Pro Max ನಾನು ಯೂಸ್ ಮಾಡ್ತಿರೋದು. ಚೆನ್ನಾಗಿದೆ ಕ್ಯಾಮ್ರಾ, ಹಂಗಾಗಿ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬರ್ತಿದೆ. ಸ್ಕ್ರೀನ್ ಹಾಕಿದ್ದಾರೆ ನೋಡಿ ಇವಾಗ, ಸೈಡ್ ಸ್ಕ್ರೀನ್ ಆಗಿರ್ಬೋದು ಮತ್ತು ಬ್ಯಾಕ್ ಸೈಡ್ ಸ್ಕ್ರೀನ್ ಆಗಿರ್ಬೋದು. ಫೈನಲಾಗಿ ಚೆನ್ನಾಗಿ ಕಾಣಿಸ್ತಿದೆ, ಫೋಟೋಸ್ಗೂ ಚೆನ್ನಾಗಿ ಬಂದಿದೆ ಆ್ಯಂಡ್ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ರಂಜಿತ್ ಶಾಸ್ತ್ರ ಮಾಡ್ತಿದ್ದಾರೆ. ಅವ್ರಿಗೆ ಕೆಲವೊಂದಷ್ಟು ಯಾವುದು ಇದಿರ್ಬೋದಾ ಅಂದರೆ ಫಸ್ಟ್ ಯಾವ್ದು ಇಡಬೇಕು ಅನ್ನೋದನ್ನು ಕೆಲವೊಂದು ಗೊತ್ತಿರಲ್ವ, ಅದಕ್ಕೆ ನೋಡ್ಕೊಂಡು ಕೇಳ್ಕೊಂಡು ಮಾಡ್ತಾಯಿದ್ದಾರೆ. ಫೈನಲಿ ಅವ್ರದ್ದು ಕೂಡ ಶಾಸ್ತ್ರ ಮುಗಿಸಿದ್ರು. ಇನ್ನೇನು ಬ್ಯಾಂಗಲ್ಸ್ ಏನು ಹಾಕ್ಸ್ಕೊಂಡಿರಲಿಲ್ಲ ಅನ್ಸುತ್ತೆ ನಾನು ಅವತ್ತು. ಹೌದು, ಬ್ಯಾಂಗಲ್ಸಲ್ಲಿ ಇಟ್ಟಿರಲಿಲ್ಲ, ಜಸ್ಟ್ ಅರಿಶಿನ ಕುಂಕುಮ ಇಟ್ಟು ಹೂವು ಮುಡಿಸಿದ್ರು ಅಷ್ಟೇ ಅವರು. ಅದಾದಮೇಲೆ ಒಂದು 2-3 ತಟ್ಟೆ ಮುಡಿಸಿದ್ರು ಶಾಸ್ತ್ರಕ್ಕೆ ಅಂತ. ಸಿಂಪಲ್ಲಾಗಿ ಇಟ್ಟಿದ್ದಾರೆ ಪ್ಲೇಟ್ಸ್ ಎಲ್ಲನೂ, ನೀವೇ ನೋಡ್ತಿರ್ಬೋದು. ತುಂಬ ಏನು ಜಾಸ್ತಿ ಇಟ್ಟಿರಲಿಲ್ಲ. ಇಷ್ಟೇ ಅಲ್ವಾ ಸೀಮಂತಕ್ಕೆ, ಇನ್ನೆಷ್ಟು ಇರ್ತಾರೆ. ಅಮ್ಮರಿಗೂ ಹೇಳಿದೆ ನಾನು ಪ್ಲೇಟ್ಸ್ ತೊಗೊಂಡು ಬನ್ನಿ ನೀವು ಅಂತ. ಅವರು ಪ್ಲೇಟ್ಸ್ ತೊಗೊಂಡು ಬಂದು ಎಲ್ಲ ಫಿಲ್ ಮಾಡಿಕೊಂಡ್ರು. ನಮಗೆ ಪ್ಲೇಟ್ ಡೆಕೋರವರು ಪ್ಲೇಟ್ ಇಟ್ಟಿದ್ರಲ್ವ, ಅದ್ರ ಮೇಲೇ ಈ ಪ್ಲೇಟ್ಸ್ನ ಇಟ್ಟಿಸಿದ್ದು. ಪ್ರೀವಿಯಸ್ ಡೇ ಸೀಮಂತ ಇತ್ತಲ್ಲ, ಅದು ಹಿಂದಿನ ದಿನನೋ ಇಲ್ಲ ಸೇಮ್ ಡೇನೋ ನೆನಪಾಗ್ತಿಲ್ಲ ಕರೆಕ್ಟಾಗಿ. ಸೀಮಂತದ ಹಿಂದಿನ ದಿನ ಈವ್ನಿಂಗ್ ಹೋಗಿ ತೊಗೊಂಡು ಬಂದಿದ್ದು ಫ್ರೂಟ್ಸು ಎಲ್ಲನೂ. ಅಪ್ಪನೂ ಬಂದಿದ್ದರು ರೇಷನ್ ತರಕಾರಿ ಕೊಡ್ಸೋದಕ್ಕೆಲ್ಲ ಮಧುಗಿರಿಗೆ. ಸೀಮಂತ ಹಿಂದೆ ದಿನ ಆವಾಗ ಫ್ರೂಟ್ಸ್ ಎಲ್ಲ ತೊಗೊಂಡ್ರಲ್ವ, ಇನ್ನೇನು ನಾವು ತೊಗೊಬಾರ್ದು ತೊಗೊಂಡೋಗಿ ಅಂದ್ಬಿಟ್ಟು ರಂಜಿತ್ ಕೈಲೇ ಕಟ್ಟು ಕಳಿಸಿದ್ರು. ಅವರು ಇನ್ನೂ ಕೆಲವೊಂದಷ್ಟು ಐಟಮ್ಸ್ ಮಾಡ್ಕೊಂಡಿರ್ತಾರಲ್ವ, ಚಕ್ಲಿ, ಕರ್ಜಿಕಾಯಿ, ಈ ಥರದ್ದು ಪುರಿದಾಗಿರ್ಬೋದು, ಈ ಥರದ್ದೆಲ್ಲ ಅವರು ಸೀಮಂತ ದಿನ ಬರಬೇಕಾದ್ರೆ ತೊಗೊಂಡು ಬಂದರು. ಆಲ್ಮೋಸ್ಟ್ 20 to 23 ಮಿನಿಟ್ಸ್ ಇದೆ ಈ ವ್ಲಾಗು. ನಿಜವಾಗ್ಲೂ ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ. ಸಮ್ಟೈಮ್ಸ್ 60 ಸೆಕೆಂಡ್ಸ್ ಕೊಡೋದೇ ಕಷ್ಟ ಆಗ್ತಿರುತ್ತೆ. ನೀವು ಆದಷ್ಟು ಲೆಂತಿ ವ್ಲಾಗ್ ಮಾಡಿ ಅಂತಿರ್ತೀರ, ನಿಜವಾಗ್ಲೂ ಕಷ್ಟನೇ ವಾಯ್ಸ್ ಓವರ್ ಕೊಡೋದು. ಇನ್ನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಾನು ಆದಷ್ಟು ವ್ಲಾಗ್ಸ್ ಮಾಡ್ತೀನಿ, ಆದಷ್ಟು ಲಾಂಗ್ ವೀಡಿಯೋಸ್ನೇ ಮಾಡಿ ಹಾಕ್ತೀನಿ. ನನಗೆ ಕುಂಕುಮ ಜಾಸ್ತಿ ಇಟ್ಟು ಮೂಗು ಮೇಲೆಲ್ಲ ಬಿದ್ದೋಗ್ಬಿಟ್ಟಿತ್ತು. ಅದನ್ನೇನಂದರೆ ಒರೆಸ್ಕೊಂಡ್ಬಿಟ್ರೆ ಮತ್ತೆ ಅದು ಮೇಕಪ್ದೆಲ್ಲ ಇದಾಗಿಬಿಡುತ್ತೆ. ಮೇಕಪ್ ಆರ್ಟಿಸ್ಟ್ನ ಅಲ್ಲೇ ಹೊರಟೋಗ್ಬಿಟ್ಟಿದ್ರು. ನಾನು ಯಾವುದೇ ರೀತಿ ಫೌಂಡೇಶನ್ ಕ್ಯಾರಿ ಮಾಡಿರಲಿಲ್ಲ, ಅದನ್ನೇ ನೀಟಾಗೆಲ್ಲ ಸರಿ ಮಾಡ್ಕೊತಿದ್ದೆ. ಅಟ್ ಲಾಸ್ಟ್ ನಾನು ಅದನ್ನು ಒರೆಸ್ಕೊಂಡು ಮೇಲೆ ನಾರ್ಮಲ್ ಪೌಡ್ರ್ ಬರುತ್ತೆ ಅಲ್ವ ಮನೆಯಲ್ಲಿ, ಅದನ್ನೇನೋ ಅಪ್ಲೈ ಮಾಡಿದೆ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಲಾಸ್ಟಲ್ಲಿ ಮಿಡಲಲ್ಲಿ ಮತ್ತೆ ನಂದು ರಂಜಿತದ್ದು ಫೋಟೋಶೂಟ್ ಮಾಡಿದ್ರು ಕೆಲವೊಂದಷ್ಟು. ಅವರೇ ಪ್ಲ್ಯಾನ್ ಮಾಡ್ಕೊಂಡು ಕರೆಸಿ ಸ್ಟೇಜ್ ಮೇಲೆ 1-2 ಇರಲಿ ಅಂತೇಳಿ. ಹಾಲೆ ನನ್ನ ಫೇಸೆಲ್ಲ ಫುಲ್ಲು ಅರಿಶಿನ ಕುಂಕುಮ ಎಲ್ಲ ಆಗೋಗ್ಬಿಟ್ಟಿತ್ತು. ಬಟ್ ಈ ಥರದ್ದು ವೈಬ್ಸಲ್ಲೂ ಚೆನ್ನಾಗಿರುತ್ತವೆ ಫೋಟೋಸು. ಆಲ್ಮೋಸ್ಟ್ 1-2 ಸಿಕ್ಕಿದ್ದಾವೆ. ಬಟ್ ಫೋಟೋದಲ್ಲಿ ಅದು ಎದ್ದು ಕಾಣ್ತಿದೆ, ಕೆಂಪುದು ಕುಂಕುಮ ಆಗಿದೆಯಲ್ಲ ಮೂಗತ್ರ, ಏನೋ ಪಿಂಕಿಶ್ ಆಗಿದೆಯಲ್ಲ ಅಂತ ಫೋಟೋದಲ್ಲಿ ಕೂಡ ಎದ್ದು ಕಾಣ್ತಿದೆ. ಅದು ಎಡಿಟ್ ಮಾಡಿದ್ರೆ ಹೋಗುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಸ್ಟಿಲ್ ಇತ್ತು ಅದು ಮಾರ್ಕು. ಆ್ಯಂಡ್ ಎವ್ರಿ ಟೈಮ್ ನಾನು ಹೊಟ್ಟೆ ಮೇಲೆ ಕೈ ಇಟ್ಕೊತಿದ್ದೆ ಅಲ್ವ ಫೋಟೋಶೂಟ್ ಮಾಡಬೇಕಾದ್ರೆ, ಮೂಮೆಂಟ್ಸ್ ಎಲ್ಲ ಆಗ್ತಾಯಿತ್ತು. ಮೂಮೆಂಟ್ಸ್ ಹೇಗಿದೆ ಅಂತ ಕೇಳ್ತಾನೆ ಇರ್ತೀರ ನೀವು. ತುಂಬಾ ಚೆನ್ನಾಗಿದೆ ಮೂಮೆಂಟ್ಸು. ನಾನು ಅದ್ರ ಕೈ ಇಟ್ಕೊಂಡಿದ್ದಾಗೆಲ್ಲ ಅದ್ರ ಫೀಲ್ ನನಗೆ ಗೊತ್ತಾಗ್ತಿತ್ತು. ಒಂಥರ ಫೀಲ್, ಅದು ಹೇಳೋಕ್ಕಾಗಲ್ಲ ಬಿಡಿ, ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಅನ್ನಿಸ್ತಿತ್ತು ನನಗೆ. ಒಂದು 3 hours ಕೂತಿದ್ದೆ ಅಂತ ಅನಿಸುತ್ತೆ. ಲಾಸ್ಟ್ ಭಾಗಲ್ಲಿ ಹೇಳಿದೆ ಅಲ್ವ, ನಾನು ಸ್ವಲ್ಪ ಕಾಲು ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿತ್ತು ಅಂತ. ಇವತ್ತು ಕೂಡ ಒಂದು 3 hours ಕೂತಿದ್ದೆ. ಆಲ್ಮೋಸ್ಟ್ ನಾನು ಅವತ್ತು ಸಂಜೆ ಊರಿಗೆ ಹೋಗೋವರೆಗೂ, ಅಮ್ಮನ ಮನೆಗೆ ಹೋಗೋವರೆಗೂ ನೈಟ್ ಹೋಗಿ ನಾನು ಮಲಗಿದ್ದು. ಅಲ್ಲಿವರೆಗೂ ಬರೀ ಕೂತಿರೋದು ಓಡಾಡಿರೋದು ಹಿಂಗೆ ಆಗಿದೆ. ಸೊ ಹಂಗಾಗಿ ಸ್ವೆಲ್ಲಿಂಗ್ ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿತ್ತು ನನಗೆ. ಅದ್ರದ್ದು ಕ್ಲಿಪ್ಪಿಂಗ್ ನಾನು ಅಟ್ಯಾಚ್ ಮಾಡ್ತೀನಿ ಈ ಬ್ಲಾಗಲ್ಲಿ ನೋಡಿ. ಆಮೇಲೆ 2-3 days ಆದಮೇಲೆ ಅದು ಹೆಂಗೆ ಇಳ್ದೋಯ್ತು ಅಂತಲೂ ಅಟ್ಯಾಚ್ ಮಾಡಿದ್ದೀನಿ. ಅದಕ್ಕೇನು ನಾನು ರೆಸ್ಟ್ ಮಾಡಿದೆ ಅಷ್ಟೇ, ಸ್ವಲ್ಪ ವಾಕ್ ಮಾಡ್ತಿದ್ದೆ ಬೆಳಿಗ್ಗೆ. ಒಂದು 10 minutes 20 minutes ಟೈಮ್ ಸಿಕ್ತಾಗೆಲ್ಲ ನಾನು 10 minutes ಮೇಲೂ ಆಗಲ್ಲ ಇವಾಗ ವಾಕ್ ಮಾಡೋಕ್ಕೆ. ಒಂದು 10-15 minutes ವಾಕ್ ಮಾಡೋದು, ರೆಸ್ಟ್ ಮಾಡೋದು, ಇಷ್ಟೇ ಮಾಡಿದೆ. ಸ್ವೆಲ್ಲಿಂಗ್ ತಾನೇ ಇಳ್ದೋಯ್ತು 1-2-3 days ರೆಸ್ಟ್ ಮಾಡಿದ್ದೆ. ರಂಜಿತ್ ಕೂಡ ಈ ಥರ ಪೋಸಸ್ ಪಿಕ್ಚರ್ಸ್ ತೊಗೋಬೇಕಾದ್ರೆ ಬೇಬಿ ಮೂಮೆಂಟ್ಸ್ ಆಗ್ತಿದೆ ಅಂತ ಹೇಳ್ತಾ ಇರೋರು. ಒಬ್ಬೊಬ್ಬರು 9th ಮಂತಲ್ಲಿ ಬೇಬಿ ಮೂಮೆಂಟ್ಸ್ ತುಂಬ ಕಡಿಮೆ ಆಗುತ್ತೆ, ಬಿಕಾಸ್ ಸ್ಪೇಸ್ ಇರಲ್ಲ, ಬೇಬಿ ಗ್ರೋತ್ ಆಗಿರುತ್ತಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ನನಗೆ ಏನಿಲ್ಲ, ಮೂಮೆಂಟ್ಸ್ ಚೆನ್ನಾಗಿ ಗೊತ್ತಾಗ್ತಿತ್ತು ಫೀಲು. ನನಗೆ ಆ್ಯಕ್ಚುಲಿ ಮೂಮೆಂಟ್ಸ್ ಚೆನ್ನಾಗಿ ಇದ್ದಿದ್ದೆ 8th and 9th ಮಂತಲ್ಲಿ. ತುಂಬ ಚೆನ್ನಾಗಿ ಮೂಮೆಂಟ್ಸ್ ನನಗೆ ಗೊತ್ತಾಗ್ತಿದ್ದು. ನಂದೆಲ್ಲ ಆದಮೇಲೆ ಅಟ್ ಲಾಸ್ಟು ಫ್ಯಾಮಿಲಿ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ, ನನ್ನ ತಂಗಿ ಜೊತೆ, ಅಪ್ಪ ಅಮ್ಮನ ಜೊತೆ, ಆ್ಯಂಡ್ ಅವರು ಅವ್ರ ಅಣ್ಣ ಅವ್ರ ಜೊತೆ ಎಲ್ಲನೂ ತೆಗೆಸ್ಕೊಂಡ್ವಿ. ಫ್ಯಾಮಿಲಿ ಫೋಟೋಸ್ ಬೇಕಲ್ವ, ಹಾಗಾಗಿ ಅವ್ರ ಜೊತೆ ಒಂದಷ್ಟು ಫೋಟೋಸ್ ಲಾಸ್ಟಲ್ಲಿ ಅನಿಸುತ್ತೆ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡಿದ್ದು. ನನ್ನ ತಂಗಿ ಈ ರೀತಿ ಕಾಣ್ತಿದ್ಲು, ಇವಳು ಯಾವ ರೀತಿ ಕಾಣ್ತಿದ್ದಾಳೆ ಅಂತ ಹೇಳಿ ಕಮೆಂಟ್ಸಲ್ಲಿ. ನಾನು ಅವಳಿಗೆ ಹೇಳ್ತಿದ್ದೆ, ನನಗಿಂತ ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು, ಈ ಕಲರ್ ಕಾಂಬಿನೇಷನ್ ನಿನ್ನ ಫೇಸ್ಗೆ ಚೆನ್ನಾಗಿ ಕಾಣ್ತಿದೆ ಅಂತ. ಅವಳು ಅಷ್ಟೇ ತುಂಬ ಸಿಂಪಲಾಗಿ ಮೇಕಪ್ ಮಾಡಿಸ್ಕೊಂಡಿದ್ದು. ಜ್ಯುವೆಲ್ಸ್ ಎಲ್ಲ ತುಂಬ ಸಿಂಪಲಾಗಿ ಹೇಳಿದ್ದೆ ಅವಳಿಗೂ.
ಅಟ್ ಲಾಸ್ಟ್ ನಮ್ಮದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಎಷ್ಟೊತ್ತಿಗೆ ಊಟ ಮಾಡ್ತೀನೋ ಅಂತ ಅನಿಸ್ತಿತ್ತು ನನಗೆ. ಫುಲ್ಲು ಸುಸ್ತಾಗ್ತಿತ್ತಲ್ವ, ಹೊಟ್ಟೆ ಕೂಡ ಹಶ್ವಾಗ್ತಿತ್ತು. ಮಾರ್ನಿಂಗು ನಾನು ಅರ್ಜೆಂಟಲ್ಲಿ ಸ್ವಲ್ಪನೇ ತಿನ್ನೋಕ್ಕಾಗಿದ್ದು. ಊಟ ಎಲ್ಲ ಆದಮೇಲೆ ಮತ್ತೆ ಅಮ್ಮ ಜೊತೆ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಬಂದ್ವಿ. ಆಲ್ರೆಡಿ ನಮ್ಮ ಅಪ್ಪ ಊರಿಗೆ ಹೋಗ್ಬಿಟ್ಟಿದ್ರು, ನಮ್ಮೂರವರೆಲ್ಲ ಬಂದಿದ್ರಲ್ವ, ಅವ್ರನ್ನ ಕರ್ಕೊಂಡು ಊರಿಗೆ ಹೋಗ್ಬಿಟ್ಟಿದ್ರು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಆಲ್ಮೋಸ್ಟ್ ಒಂದು 3:30ಗೆ ಟೆಂಪಲ್ ಹತ್ರ ಹೋಗಿ, ಆ್ಯಕ್ಚುಲಿ ಇದು ನಮ್ಮ ಮನೆ ದೇವರು, ಅಂದರೆ ನಮ್ಮ ಹಸ್ಬೆಂಡ್ ಮನೆ ದೇವರು ಅಲ್ಲೇ ಇರೋದು, ಅವ್ರ ಊರಲ್ಲೇ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದಿದ್ದಾದಮೇಲೆ ನಾನು ಸ್ಯಾರಿ ಚೇಂಜ್ ಮಾಡಿದ್ದೆ. ಆಲ್ಮೋಸ್ಟ್ ಮಾರ್ನಿಂಗ್ ಒಂದು 9 ಗಂಟೆಯಿಂದ ಈವ್ನಿಂಗ್ 4 ಗಂಟೆವರೆಗೂ ಸೀರಿಯಲ್ಲೇ ಇದ್ದೆ. ಅಷ್ಟು ಹೆವಿ ಜ್ಯುವೆಲ್ಸಲ್ಲಿ ಹಿಂಗಾಗಿರ್ಬೇಡ ನನಗೆ ಟೈಮಲ್ಲಿ. ಕಷ್ಟ ಅಂತ ಅನ್ಸುತ್ತೆ ನಿಜವಾಗ್ಲೂ ಈ ಟೈಮಲ್ಲಿ. ಜ್ಯುವೆಲ್ ಸ್ವಲ್ಪ ಹೆವಿನೇ ಇತ್ತು ನಂದು, ನೀವೇ ನೋಡ್ತಿರ್ಬೋದು. ಬಟ್ ಇರಲಿ ಅಂತ ಅಂದ್ಬಿಟ್ಟು ಇನ್ನೇನು ಈ ಫಂಕ್ಷನ್ ಮುಗಿಸ್ಕೋಬೇಕಲ್ವ ಅಂತ ಹೇಳಿ ಅದನ್ನು ಮುಗಿಸ್ಕೊಂಡಿದ್ದಾಯಿತು. ಎಲ್ಲನೂ ನಾವು ಹೇಳೋದು ಈಸಿ ಅಷ್ಟೇ, ಬಟ್ ಅವ್ರವ್ರ ಪ್ಲೇಸಲ್ಲಿ ನಿಂತ್ಕೊಂಡಾಗ್ಲೇ ಅವ್ರದ್ದೇನು ಅಂತ ಗೊತ್ತಾಗೋದು. ನಂದೂ ಅಷ್ಟೇ, ನನ್ನ ಪ್ಲೇಸಲ್ಲಿ ನಿಂತ್ಕೊಂಡಾಗಲೇ ನಂದು ಗೊತ್ತಾಗ್ತಿದ್ದಿದ್ದು. ನಮ್ಮಮ್ಮ ಸೀರೆ ಇದೆ, ಸೀರೆಯಲ್ಲೇ ಬಾ ಚೆನ್ನಾಗಿದೆ, ಬೇಕಾದ್ರೆ ನಿಂಗೆ ಅಷ್ಟೇ ಹೆವಿ ಅನಿಸಿದ್ರೆ ಜ್ಯುವೆಲ್ಸ್ ರಿಮೂವ್ ಮಾಡು, ಹಿಂಗೆ ಬಾ ಅಂತ ಅವ್ರ ಊರಿಗೆ, ಅಂದರೆ ಅಮ್ಮನ ಮನೆಗೆ. ನಾನು ಇಲ್ಲಮ್ಮ, ಇನ್ನೂ ರಂಜಿತ್ ಬೇರೆ 2 hours ಆಗುತ್ತೆ ಹೋಗೋದು ಅಂತ ಅಂದ್ರಲ್ವ, ಅಲ್ಲಿವರೆಗೂ ನನಗೆ ಸೀರೆಯಲ್ಲಿ ಇರೋಕ್ಕಾಗಲ್ಲ ಅಂತ ನಾನು ಹೇಳ್ತಿದ್ದೆ. ಅಟ್ಲೀಸ್ಟ್ ಅಮ್ಮ ಕೊಡ್ಸಿರೋ ಸೀರೆ ಆದರೂ ಉಟ್ಕೋ, ಅದು ಹೆಂಗೂ ಲೈಟ್ ವೆಯ್ಟ್ ಆಗಿದೆ ಅಂತ ಹೇಳ್ತಿದ್ದು. ನಂಗೆ ಯಾವ ಸೀರೆನೂ ಬೇಡ ಅಂತ ಹೇಳಿ, ಅವರು ಏನು ಅಷ್ಟು ಫೋರ್ಸ್ ಮಾಡಲ್ಲ, ಅರ್ಥ ಮಾಡ್ಕೊತಾರೆ. ನಮ್ಮ ಅಮ್ಮನ ಬಗ್ಗೆ ನಿಮಗೆ ಗೊತ್ತಲ್ವ. ಪಟ್ಟಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ಮೇಕಪ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಹೆಲ್ಪ್ ಮಾಡಿದ್ಲು, ನಮ್ಮ ಅಮ್ಮನೂ ಹೆಲ್ಪ್ ಮಾಡೋದು ಜ್ಯುವೆಲ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ. ನಾನು ಗೆಟ್ ಅನ್ರೆಡಿ ವಿತ್ ಮೀ ವಿಡಿಯೋ ಕೂಡ ಮಾಡಿದ್ದೀನಿ, ಎಡಿಟ್ ಮಾಡಿ ಅದನ್ನು ಆದಷ್ಟು ಬೇಗ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಂದು 20 ಮಿನಿಟ್ಸೇ ಟೈಮ್ ತೊಗೊಂಡಿದ್ದೀನಿ ಅನಿಸುತ್ತೆ ಜ್ಯುವೆಲ್ಸ್ ರಿಮೂವ್ ಮಾಡಿ. ಹೇರ್ ಸ್ಟೈಲೆಲ್ಲ ಅಂದರೆ ಎಕ್ಸ್ಟೆನ್ಷನ್ ಕೊಟ್ಟಿರ್ತಾರಲ್ವ, ಹಾಕಿರ್ತಾರಲ್ವ ಹೇರ್ಸು, ಅದನ್ನು ರಿಮೂವ್ ಮಾಡಿ. ಒಂದಷ್ಟು ಏರ್ ಪಿನ್ ಹಾಕಿರ್ತಾರೆ, ಅದೆಲ್ಲ ರಿಮೂವ್ ಮಾಡಿ ಒಂದು 15-20 ಮಿನಿಟ್ಸ್ ಆ ಜ್ಯುವೆಲ್ಸ್ ರಿಮೂವ್ ಮಾಡಿ, ಮೇಕಪ್ ಎಲ್ಲ ರಿಮೂವ್ ಮಾಡಿ. ನನಗೆ ಕಿವಿ ತುಂಬಾ ಪೇಯ್ನ್ ಅನ್ನಿಸ್ತಿತ್ತು, ಬಿಕಾಸ್ ಜ್ಯುವೆಲ್ಸ್ ಹೆವಿ ವೆಯ್ಟ್ ಇರುತ್ತಲ್ವ, ಸಿಕ್ಕಾಪಟ್ಟೆ ಪೇಯ್ನ್ ಇತ್ತು. ನಾನು ಆಲ್ಮೋಸ್ಟ್ ಬೆಂಗಳೂರಿಗೆ ರಿಟರ್ನ್ ಬರೋವರೆಗೂ ಮತ್ತೆ ಕಿವಿಗೆ ನಾನು ಓಲೆನೇ ಇಟ್ಟಿರಲಿಲ್ಲ. 1-2-3 ಡೇಸ್ ಹಂಗೆ ಬಿಟ್ಬಿಟ್ಟಿದ್ದೆ, ಅಷ್ಟು ಪೇಯ್ನ್ ಅಂತ ಅನ್ನಿಸ್ತಿತ್ತು ಅಷ್ಟೇ. ಆಲ್ಮೋಸ್ಟ್ ಎಲ್ಲನೂ ಕ್ಲಿಪ್ಪಿಂಗ್ಸ್ ಅಟ್ಯಾಚ್ ಮಾಡಿದ್ದೀನಿ ನಾನು. ನನ್ನ ಹತ್ರ ಎಷ್ಟಿತ್ತೋ ಅಷ್ಟನ್ನು ಅಟ್ಯಾಚ್ ಮಾಡಿದ್ದೀನಿ. ಇನ್ನೂ ತುಂಬ ಲಾಂಗ್ ಆಗ್ತಿತ್ತು ವಿಡಿಯೋ, ಬಟ್ ನಿಮಗೆ ನೋಡೋಕೆ ಬೋರ್ ಆಗುತ್ತೆ ಅಂತೇಳಿ ಒಂದು 20-22 ಮಿನಿಟ್ಸಲ್ಲೇ ಮುಗಿಸ್ತಿದ್ದೀನಿ. 15 ಮಿನಿಟ್ಸ್ಗೆ ಹಾಕ್ಬಿಟ್ರೆ ಇಷ್ಟೊಂದು ಶಾರ್ಟ್ ಹಾಕ್ಬೇಡಿ, ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದರೂ ಹಾಕಿ ಅಂತ ಹೇಳ್ತಿರ್ತೀರ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಲೆಂತಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಅದು ಆರಾಮಾಗೇ ಇದ್ದೀನಿ. ಡೆಲಿವರಿ ಗೊತ್ತಿಲ್ಲ ಯಾವಾಗ ಏನು ಅಂತ. ನಾನು ಆದಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತಾನೆ ಇರ್ತೀನಿ. ಎಲ್ಲರೂ ಈ ಸೀಮಂತದ ಟೈಮಲ್ಲಿ ನಮ್ಮ ಫ್ಯಾಮಿಲಿಯವರು ಹೇಗೆ ಬ್ಲೆಸ್ ಮಾಡಿದ್ರು, ನೀವು ಕೂಡ ನನಗೆ ಬ್ಲೆಸ್ ಮಾಡಿ. ಆಲ್ರೆಡಿ ಬ್ಲೆಸ್ಸಿಂಗ್ಸ್ನ ಕಳಿಸ್ತಿದ್ದೀರಾ, ಬಟ್ ಈ ವ್ಲಾಗದು ನನಗೆ ಬ್ಲೆಸ್ಸಿಂಗ್ಸ್ನ ಕಳಿಸಿ. ತುಂಬ ಇಂಪಾರ್ಟೆಂಟ್ ನನಗೆ ಬ್ಲೆಸ್ಸಿಂಗ್ಸ್ ಈ ಟೈಮಲ್ಲಿ. ಇಬ್ರಿಗೂ ಆಶೀರ್ವಾದ ಮಾಡಿ, ನಿಮ್ಮ ಬ್ಲೆಸ್ಸಿಂಗ್ಸ್ನ ಕಳಿಸಿ, ನಿಮ್ಮ ಲವ್ನ ಕಳಿಸಿ. ನಾನು ವೆಯ್ಟ್ ಮಾಡ್ತಿರ್ತೀನಿ ನಿಮ್ಮ ಕಮೆಂಟ್ಗೆ. ನಮ್ಮ ಓನರ ನೋಡಿ ಎಲ್ಲ ಹಾಕಿದೆ. ನಾನು ಅದರದ್ದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸ್ವೆಲ್ಲಿಂಗ್ ಆಗಿತ್ತು ಅಂತೆ ಅಲ್ವಾ, ನೋಡ್ತಾ ಇರ್ಬೋದು. ಇಷ್ಟ ಆಗಿತ್ತು. ಒಂದು 2 ಡೇಸ್ ಆವಾಗಲೇ ಹೇಳ್ದಂಗೆ ರೆಸ್ಟ್ ಮಾಡಿದೆ, ಅದು ಕಂಪ್ಲೀಟ್ ಕಡಿಮೆ ಆಗೋಯಿತು. ಈ ರೀತಿಯಾಗಿತ್ತು ಮತ್ತು ನಂದು ಕಾಲು. ಅಟ್ ಲಾಸ್ಟಲ್ಲಿ ನಾನು ಫ್ಯಾಮಿಲಿ ಪಿಕ್ಚರ್ಸ್ನ ಅಟ್ಯಾಚ್ ಮಾಡಿರ್ತೀನಿ, ಅದನ್ನು ಕೂಡ ನೋಡಿ ಆ್ಯಂಡ್ ಇಂಟ್ರಡ್ಯೂಸ್ ಕೂಡ ಮಾಡ್ತೀನಿ ಯಾರ್ಯಾರು ಅಂತ. ಬಿಕಾಸ್ ಹೊಸ್ದಾಗಿ ನೋಡ್ತಿದ್ರೆ ಗೊತ್ತಿರಲ್ಲ ಅಲ್ವಾ. ಇವರು ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ, ಇಷ್ಟೇ ನಮ್ಮ ಫ್ಯಾಮಿಲಿ. ನಮಗೆ ಇನ್ನು ಅಣ್ಣ ತಮ್ಮ ಇರೋದು, ಬೇರೆ ಸಿಬ್ಲಿಂಗ್ಸ್ ಇಲ್ಲ. ನನಗಿರೋದು ಒಬ್ಬಳೇ ನನ್ನ ತಂಗಿ. ತುಂಬ ಜನ ಕೇಳ್ತಿರ್ತೀರ ಓನ್ ಸಿಸ್ಟರ ಅಂತ. ಇವಳು ಹೌದು, ಇವಳು ನನ್ನ ಓನ್ ಸಿಸ್ಟರೇ, ಸ್ವಂತ ತಂಗಿ. ನಮ್ಮಪ್ಪ ನಮ್ಮಮ್ಮಗೆ ನಾವಿಬ್ಬರೇ ಮಕ್ಕಳು, ಆ್ಯಂಡ್ ನಮ್ಮಪ್ಪ ನಮ್ಮಮ್ಮ ಇಷ್ಟೇ 4 ಜನ. ಆ್ಯಂಡ್ ಲಾಸ್ಟ್ ಇಯರ್ ರಂಜಿತ್ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆದರು. ಆ್ಯಂಡ್ ಇವರು ನಮ್ಮ ಅಕ್ಕ ಭಾವ, ಇವ್ರ ಫ್ಯಾಮಿಲಿ, ಅಂದರೆ ರಂಜಿತ್ ಅವ್ರ ಬ್ರದರು ಮತ್ತು ಅವ್ರ ಮಕ್ಕಳು. ನಮ್ಮ ಅತ್ತೆ ಒಬ್ಬರು ಮಿಸ್ ಆಗಿಬಿಟ್ಟಿದ್ದಾರೆ ಫೋಟೋದಲ್ಲಿ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅವ್ರನ್ನೂ ಕೂಡ ಖಂಡಿತವಾಗ್ಲೂ ತೋರಿಸ್ತೀನಿ. ಇಷ್ಟೇ ಗೈಸ್, ಬಾಯ್.